ವಾವ್, ಬಿಸಿ ಉಂಟು ಮತ್ತೆ. ವಾವ್, ಎಸ್, ಇಟ್ ಇಸ್ ಸೂಪರ್. ವಾ 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 ವಾ, ನೋಡಿ ಎಷ್ಟು ಚಂದ ಬಂದಿದೆ. ಸಾಫ್ಟ್, ಬಿಸಿ ಆಗ್ತಾ ಉಂಟು. ನೋಡಿ ಫ್ರೆಂಡ್ಸ್, ಇಡ್ಲಿಗೆ ಬಂದಿದೆ. ವಾವ್, ಇವತ್ತು ಮಧ್ಯಾಹ್ನಕ್ಕೆ ಸಹ ಇದೆ ಸಾಕು ಅಂತ ಅವನಿಗೆ. ನೈಟಿಗಂತೂ ಇದಕ್ಕೆ ನೋಡು, ಯಾಕಂದ್ರೆ ಇದು ಹೈ ಪ್ರೋಟೀನ್ ಅಲ್ಲ, ನಮ್ಗೆ ಏನು ತೊಂದರೆ ಇಲ್ಲ. ಅಕ್ಕಿ ಇದೆ, ಉದ್ದಿನಬೇಳೆ ಇದೆ, ತೊಗರಿಬೇಳೆ ಇದೆ, ಕಡಲೆಬೇಳೆ ಇದೆ, ಇದರಲ್ಲಿ ಗೊತ್ತಾಗುದಿಲ್ಲ. ಮಾಮೂಲಿ ಇಡ್ಲಿ ಆಗಿ ತುಂಬಾನೇ ಸಾಫ್ಟ್ ಆಗಿ ಬಂದಿದೆ. ಈ ಒಂದು ರೆಸಿಪಿ ನೀವು ಇದು ಮಾಡಿ, ಇದಕ್ಕೆ ನೀವು ಡಯಟ್ ಮಾಡೋರು, ಜಿಮ್ಮಲ್ಲಿ ಎಲ್ಲ ವರ್ಕೌಟ್ ಮಾಡೋರು ಈ ತರ ಮಾಡ್ಕೊಳ್ಬಹುದು. ಹಾಗೆ ನೀವು ಮಾಡ್ಕೊಳ್ಳುವಾಗ ನಿಮಗೆ ಬೇಕಾದ್ರೆ ಪ್ರೋಟೀನ್ ಪೌಡರ್ ಎಲ್ಲ ನೀವು ಕುಡಿತೀರಿ. ಶೇಕ್ ಹುಡುಗರೆಲ್ಲ ಆದ್ರೆ ತುಂಬಾ ಪ್ರೋಟೀನ್ ಪೌಡರ್, ಶೇಕ್, ಬಾಡಿ ಬಿಲ್ಡಿಂಗ್ ಅದನ್ನೆಲ್ಲ ಕುಡಿತಾರೆ. ಅವರು ಆ ಪ್ರೋಟೀನ್ ಪೌಡರ್ನ ಇಡ್ಲಿ ಹಿಟ್ಟಿಗೆ ಹಾಕಿ ನೀವು ಇಡ್ಲಿಗೆಲ್ಲ ಹಾಕೊಳ್ಬೋದು, ಹಾಗೆ ಸಹ ಮಾಡ್ಬೋದು. ಎಲ್ಲ ಉಂಟು. ಈಗೊಂದು ಫೋಟೋ ತೆಗಿಬೇಕಲ್ಲ ಇಡ್ಲಿದು. ಕ್ಯಾಮೆರಾ, ವಾವ್, ಫೋಟೋ ಫೋಟೋ ಫೋಟೋ, ವಾ, ಚೆನ್ನಾಗಿಲ್ಲ ಇಟ್ಟದ್ದು, ಒಟ್ಟಾಸಿ ಆಗಿದೆ. ಹೀಗೆ ಚಂದ ಅಂತಲ್ಲ. ಇನ್ನಿಂದೇ ವಿಡಿಯೋ ಎಲ್ಲ ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಎಷ್ಟು ಕೆಲಸ ಇದೆ ಅಲ್ವಾ ನಮ್ಮ ಯೂಟ್ಯೂಬರ್ಸ್ಗಳ. ಈಗ ಏನೇ ಆಗಲಿ ನಿಮ್ಮ ಜೊತೆ ನಾನು ತಿಂತೇನೆ, ಆಗ್ಬೋದಾ? ಇಡ್ಲಿ ಬೇಕು ಅಂತ ಹೇಳಿದವರೆಲ್ಲ ಬನ್ನಿ. ಈಗ ವರ್ಕೌಟ್ಗಿಂತ ಮೊದಲೇ ನಾನಿವತ್ತು ಜ್ಯೂಸ್ ಎಲ್ಲ ಮಾಡ್ಕೊಡೋದಿಲ್ಲ, ನಂಗೆ ಆಗೋದಿಲ್ಲ ಕೆಲಸ. ವರ್ಕೌಟ್ ಮಾಡಿದಲ್ಲ, ವರ್ಕೌಟ್ ಮಾಡಿ ಫುಲ್ ಆಗ ಹಾಕಿದ ಶರ್ಟ್ ನಾನು ತೆಗ್ದೆ ನೋಡಿ, ಅದು ಏನಾಗಿದೆ ಅಂತ ಹೇಳಿದ್ರೆ ಫುಲ್ ಸ್ವೆಟ್ ಆಗಿದೆ. ವರ್ಕೌಟ್ ಆಗಿ ಈಗ ನೋಡಿ 1 ಗ್ಲಾಸ್ ನೀರು ಕುಡಿತಿದ್ದೇನೆ. ಇನ್ನೊಂದು ಮೊಬೈಲಲ್ಲಿ ಇಟ್ಟೆ ಮಾರ್ರೆ. Breakfast ready. Haha. ನಿನ್ನೆ ಬೀಟ್ರೂಟ್ ಜ್ಯೂಸ್ ಮಾಡಿದ್ದೆ, ಇವತ್ತು ಜ್ಯೂಸ್ ಮಾಡಲಿಕ್ಕೆ ಲೈವ್ ಮಾಡ್ತಿದ್ದೇನಲ್ಲ, ಅದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳಲಿಕ್ಕೆ ನನಗೆ ಪೇಷನ್ಸ್ ಇಲ್ಲ. ಈಗ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗಿದೆ, ಸೊ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಫಸ್ಟ್ ವರ್ಕೌಟ್ ಮಾಡೆ ಬಾ, ಹೊಟ್ಟೆ ಈ ನೀರು